ನಿಮ್ಮ ತಾಯಿಯ ರಕ್ಷಣೆಯನ್ನು ನೀಡುತ್ತಿರುವುದಾಗಿ ಇವೂ ನಿಮ್ಮ ತಾಯಿ ಎಂಬುದಾಗಿ ಮಾತಿನ ನಮಗೆ ನೀಡಿದೆ. ಆ ತಾಯಿಯ ಆಶ್ರಯದಿಂದ, ಆ ತಾಯಿಯ ಪ್ರೀತಿಯಿಂದ ಕಥೋಲಿಕ ತಾಯಿ ಧರ್ಮಸಭೆಯು ಇದುವರೆಗೆ ಬೆಳೆದುಕೊಂಡು ಬಂದಿದೆ. ಈ ಮಾತೆಯನ್ನು ನಾವು ನಂಬಿಸುವಾಗ, ಈ ಮಾತೆಯನ್ನು ನಾವು ವಂದಿಸುವಾಗ ಆಕೆಯ ಮುಖಾಂತರ ಪ್ರಭು ಯೇಸು ಕ್ರಿಸ್ತರ ಅನುಗ್ರಹವನ್ನು, ಪ್ರೀತಿಯನ್ನು ಪಡೆದುಕೊಳ್ಳುತ್ತೇವೆ. ಈ ತಾಯಿಯ ಈ ಸ್ವರೂಪವನ್ನು ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಈ ಸ್ವರೂಪವನ್ನು ಆಶೀರ್ವದಿಸಿರಿ. ಈ ಸ್ವರೂಪವನ್ನು ವೀಕ್ಷಿಸುವ ಪ್ರತಿಯೊಬ್ಬರು ಮಾತೆಯ ಸದ್ಗುಣಗಳನ್ನು ಗಮನಾಗಿಸಿಕೊಂಡು ಕ್ರಿಸ್ತರಲ್ಲಿ ಆಳವಾದ ವಿಶ್ವಾಸವನ್ನು ಇರಿಸಿ ಕ್ರಿಸ್ತರಿಗೆ ಸಾಕ್ಷಿ ನೀಡುವಂಥ ಜೀವನ ನಡೆಸುವಂಥ ಕೃಪೆಯನ್ನು ನೀಡಿ. ವಿಶೇಷವಾಗಿ ನಿಮ್ಮ ಸಹೋದರ ಸಂಪತ್ ಮತ್ತು ಇವರ ಕುಟುಂಬವನ್ನು ನಮಗೆ ಸಮರ್ಪಿಸಿದ್ದಾರೆ ಸ್ವಾಮಿ. ಇವರು ಮಾಡುತ್ತಿರುವಂಥ ಈ ಸುಕಾರ್ಯವನ್ನು ಆಶೀರ್ವದಿಸಿರಿ. ಇವರು ಪ್ರತಿ ಸಲ ಮಾತೆಯನ್ನು ಅಲಂಕರಿಸುವಾಗ ಮಾತೆಯ ಸದ್ಗುಣಗಳು, ಆಕೆಯ ಆಶ್ರಯವು ಇವರ ಕುಟುಂಬಕ್ಕೂ ಇವರ ಕುಟುಂಬದ ಪ್ರತಿಯೊಬ್ಬರಿಗೂ ಸದಾ ಆಯಾ ಆರೋಗ್ಯ ಭಾಗ್ಯವು, ಶಾಂತಿ, ಸಮಾಧಾನವು ಸದಾ ನೆರವೇರಿಸುವಂತೆ ಮಾಡಿದೆ. ಎಲ್ಲ ಪ್ರಾರ್ಥನೆಗಳನ್ನು ನಾವು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ದೇವರ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ಪ್ರಕಾರ ಭೂಮಿಯಲ್ಲಿ ನಮ್ಮ ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಜ್ವರ ಚೊಲ್ಲುಗ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ವರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ